ನಮಸ್ಕಾರ. ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ. ನಾನು ಅಲೆಮಾರಿ, ಅರೆಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟು ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು ಅತ್ಯಂತ ಎಲ್ಲ ಶೋಷಿತರಿಗೆ ನೋವಾಗಿದೆ. ಅದರಲ್ಲೂ ಜಾಸ್ತಿ ನೋವು ಯಾರಿಗಾರ ಆಗಿದ್ದರೆ ಅದು ಅಲೆಮಾರಿ ಬುಡಕಟ್ಟು ಜನ. ಕಾರಣ ಏನಂತ ಹೇಳಿದ್ರೆ, 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ನಮಗೆ, ಈ ದೇಶದ ಮೂಲ ನಿವಾಸಿಗಳು, ಈ ಭೂ ಒಡೆಯವರು. ಆದರೆ 78 ಸ್ವಾತಂತ್ರ್ಯ ಬಂದಂಥ ಈ ದೇಶದಲ್ಲಿ ಮಹಾಪ್ರಜಾಪ್ರಭುತ್ವ, ಸಮಾನತೆ, ಬಹುಸಂಸ್ಕೃತಿ ಹೊಂದಿರುವಂಥ ಈ ಸಮಾಜದಲ್ಲಿ ವಿಳಾಸ ಇಲ್ಲದೆ ಅನಾಥವಾಗಿ ಬದುಕ್ತಿರೋ ಸಮುದಾಯಗಳು ಯಾವುದಾದ್ರು ಇದ್ದರೆ ಅದು ಅಲೆಮಾರಿ ಬುಡಕಟ್ಟು ಸಮುದಾಯ. ಇದು ನಾನು ಹೇಳ್ತಾ ಇಲ್ಲ, ದೇಶದಲ್ಲಿ ಪ್ರತಿಷ್ಠಿತ 10% ಜನಸಂಖ್ಯೆ ಇದೆ ಒಟ್ಟಾರೆ ಜನಸಂಖ್ಯೆಯಲ್ಲಿ. ಇದು ಕೇಂದ್ರ ಸರ್ಕಾರದ ಅಲೆಮಾರಿ ಬುಡಕಟ್ಟು ಆಯೋಗ ಕೊಟ್ಟಂಥ ವರದಿ, ನಾನು ಹೇಳ್ತಾ ಇಲ್ಲ. ಅಲ್ಲಿಗೆ ನಾವು 10% ಮೊದಲನೇ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಕರ್ನಾಟಕ ಇದೆ. ಇವತ್ತಿಗೂ ನಾವು 40ರಿಂದ 50 SC ST OBC ಅಲೆಮಾರಿಗಳು. ಇವತ್ತು ಅಂಥ ಒಂದು ಅಲೆಮಾರಿ ಜನಾಂಗ ಇಡೀ ಭಾರತ ದೇಶದಲ್ಲಿ ಒಂದು ನೆಲೆ ಕಲ್ಪಿಸಿದಂಥ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಅವರು. ಕಾರಣ ಏನಂದರೆ, 2018ರಲ್ಲಿ SC ಪಟ್ಟಿಗೆ ಕೈ ಹಾಕಕ್ಕೆ ಹೆದರುವಂಥವ್ರು ಇಡೀ ಇಂಡಿಯಾದಲ್ಲಿ ಮೊದಲನೇ ವ್ಯಕ್ತಿ. ಆ SC ಪಟ್ಟಿಯಿಂದ ನಮ್ಮನ್ನು ಬೇರ್ಪಡಿಸಿ 49 ಜಾತಿಗಳನ್ನು ನಮಗೆ ಪ್ರತ್ಯೇಕವಾದ ಒಂದು ಕೋಶನ ಮಾಡಿ ಈಗ ಅದು ನಿಗಮವಾಗಿದೆ. ಅವ್ರಿಗೆ ನಮ್ಮ ಅಭಿವೃದ್ಧಿಗೆ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಖಂಡಿತ ನೋವಾಗಿದೆ ಮೇಡಮ್. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಮಗೆ ಗುರುಸ್ಬಿಟ್ಟು ನಮಗೂ ಒಂದು ರಾಜಕೀಯವಾಗಿ ನಮ್ಮ ಅಭಿವೃದ್ಧಿಗೆ ಒಂದು ಸರ್ಕಾರದ ಮಟ್ಟದಲ್ಲಿ ಕೋಶ ನಿಗಮ ಮಾಡಿಕೊಟ್ಟಂಥ ವ್ಯಕ್ತಿ ನಾವು. ಅದ್ರ ಮೂಲಕ ನಾವು ಇವತ್ತು ಏನಾರ ನಮ್ಮ ಮಕ್ಕಳಿಗೆ ನಾವು ಇವತ್ತು ಅತ್ಲಾಗ ಕಾಡು ಇಲ್ಲ, ಅತ್ಲಾಗ ನಾಡು ಇಲ್ಲ ಅಂತ ಅತಂತ್ರ ಸ್ಥಿತಿಯಲ್ಲಿರೋರಿಗೆ ನಮಗೊಂದು ನೆಲೆ ಅಂತ ಸಿಕ್ಕಿದೆ. ಮತ್ತೊಬ್ಬ ದೇವರಾಜ ಅರಸು ಬಂದರು. ಅಂಬೇಡ್ಕರ್ ಆಶಯ, ಬುದ್ಧ ಬಸವ ಅಂಬೇಡ್ಕರ್ನ ಆಶಯ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸುವಂಥ ವ್ಯಕ್ತಿ. ನೀವು ಒಂದು ನೆನಪು ಮಾಡ್ಬೋದು, 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಅವರು ಬಸವ ಜಯಂತಿ ದಿವಸ ಅವರು 3 ದಿವಸ ಮುಂಚೆ ಆಯ್ಕೆ ಆಯಿತು CLP ನಾಯಕರಾಗಿ. ಬಟ್ ಅವ್ರು ಮುಖ್ಯಮಂತ್ರಿ ಪ್ರಮಾಣವಚನ ತೊಗೊಂಡಿದ್ದು ಬಸವ ಜಯಂತಿ ದಿವಸ. ಕಾರಣ ಏನಂದರೆ, ಸಮಾನತೆ, ಸಮಬಾಳು ಸಮಪಾಲು ಅಂತ ಬಸವಣ್ಣ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಅವ್ರು ತೊಗೊಂಡಿರುವಂಥದ್ದು. ಹಾಗಾಗಿ ನಮ್ಗೆ ಭಾಳನೇ ನೋವಾಗಿದೆ. ಈಗ ನಿಮ್ಮ ಪ್ರಕಾರ ನೆಕ್ಸ್ಟ್ CM ಈಗ ಎಲ್ಲ ಕಡೆ DKಶಿ ಅವರ ಹೆಸರು ಕೇಳಿ ಬರ್ತಾ ಇದ್ರು, ಒಂದು ಕಡೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಯಾರಾಗಬೇಕು? ನೋಡಿ, ನಾವು ಸ್ವಾಭಾವಿಕವಾಗಿ ಹೇಳೋದಾದರೆ, ಸಮಾನತೆ, ಹಕ್ಕು, ಅಂಬೇಡ್ಕರ್ ಆಶಯನ ಯಾರು ಮಾತಾಡ್ಕೊಂಡು ಇವತ್ತು ರಾಜಕಾರಣ ಮಾಡೋರಾದರೆ, ಇವತ್ತು ಸಾಲಿನಲ್ಲಿ ದಲಿತರ CM ಇದೆ. ಯಾಕಂದರೆ ಅವ್ರಿಗೆ ಕೊಡಬೇಕು. 78 ವರ್ಷದಲ್ಲಿ ನಮ್ಮ ಅಕೌಂಟೇ ತೆಗೆದಿಲ್ಲ. ಮತ್ತು ನೀವು ಯಾವುದೇ ವರದಿ ನೋಡಿರಿ, ನೀವು ಸುಮಾರು ಆಯೋಗಗಳದ್ದು, ನೀವು ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿದು ಇರ್ಬೋದು, ಆಮೇಲೆ ನಾಗಮಂದ್ ಹಸಿರು, ನೀವು ಯಾವುದೇ ಆಯೋಗದ ನೋಡಿ ಅತಿ ಹೆಚ್ಚು ಇರೋದು ದಲಿತರು ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ಎಡಗೈ ಸಮುದಾಯದವರು ಇದ್ದಾರೆ. ಈ ಸಮುದಾಯದವರಿಗೆ ಕೊಟ್ಟಾರ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆಗ ದಲಿತ CM ಆಗಬೇಕು ಅನ್ನೋದು ನಮ್ಮ ಕನಸಿದೆ. ಬಟ್ ಅವ್ರಿಗೆ ಆಗಲೇಬೇಕು. ಬಟ್ ಒಂದು ಮೇಡಮ್, ದಲಿತ CM ಅನ್ನೋದು ನಾವು ಏನಾರು ಪಡಿತೀವಿ ಅಂತ ಹೇಳಿದ್ರೆ, ನಾವು ಯಾವ ರಾಜಕಾರಣಿಗಳು ಯಾವ ಪಕ್ಷದ ಮೇಲೆ ನಾವು ನಂಬಿಕೆ ಇಟ್ಕೊಂಡು ನಾವು ಆ CM ಕನಸು ಕಾಣಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಾವು ಆಶಯದ ಮೇಲೆ ನಾವು ಅದನ್ನು ತೊಗೊಳ್ತೀವಿ. ಆದರೆ ರಾಜಕಾರಣಿಗಳಿಗೂ ಎಲ್ಲ ಪಕ್ಷಗಳಿಗೂ ಇಚ್ಛಾಶಕ್ತಿ ಇರಬೇಕು. ಯಾಕಂದರೆ ನಮ್ಮ ಪಾಲು, ನಮ್ಮ ಹಕ್ಕನ್ನು ನಮ್ಗೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ದಲಿತರ ಮೇಲೆ ಶೋಷಣೆಗಳೇ ಆಗ್ತಾ ಇರೋದು. ಈಗ ರಾಜ್ಯ ಆಳೋದ್ರಲ್ಲಿ ದಲಿತರಿಗೆ ಅರ್ಹತೆ ಇಲ್ವಾ? ಮೇಡಮ್, ನಾವು ಇತಿಹಾಸ, ಚರಿತ್ರೆ, ಪುರಾಣಗಳನ್ನ ನೋಡ್ಕೊಂಬರ್ತಾ ಇದ್ರೆ, ಈ ದೇಶನ ಇಡೀ ಈ ಪ್ರಪಂಚನ ಆಳಿರುವಂಥದ್ದು ಕೆಳವರ್ಗದ ಮೂಲ ನಿವಾಸಿಗಳು. ನೀವು ಚರಿತ್ರೆನೇ ಇದೆ, ರಾಜರು ಮಹಾರಾಜರಿಂದ ಹಿಡಿದೆ ಆಳಿರುವಂಥ ಇದು. ನಾವು ಆಳುಬಿಟ್ಟು ಹಂಚು ತಿನ್ನುವಂಥವ್ರು, ನಾವು ಆಶ್ರಯ ಕೊಡುವಂಥ ಈ ಜನಾಂಗ ನಮ್ಮದು. ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಮಗೆ ಇವತ್ತು ಹಿನ್ನಡೆ ಆಗಿರ್ಬೋದು. ಇವತ್ತು ಒಳ ಮೀಸಲಾತಿ ಇದೆ ನೋಡಿದ್ವಿ ನೀವು. ಇನ್ನೂ 100 ವರ್ಷ ಆದರೂ ಒಳ ಮೀಸಲಾತಿ ಆಗ್ತಿರಲಿಲ್ಲ ಮೇಡಮ್. ಇದು ನನ್ನ ವೈಯಕ್ತಿಕ ಅನುಭವ. ಕಾರಣ ಏನಂತ ಹೇಳಿದ್ರೆ, ಒಂದೊಂದು ಪಕ್ಷ ಬೇಕಾದ್ರೆ 10 ವರ್ಷದಲ್ಲಿ ಇವತ್ತು ರಾಜಕಾರಣ ಮಾಡಿದ್ರೆ ಇನ್ನು 100 ವರ್ಷ ಆದರೂ ಒಳ ಮೀಸಲಾತಿ ಕೊಡ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದೇ ಕೊಡ್ತಾ ಇದ್ದಾರೆ. ಅದಕ್ಕೂ ಇಲ್ಲೊಬ್ಬ ಮುಖ್ಯಮಂತ್ರಿ ಆ ಥರ ಒಂದು ಸಾಮಾಜಿಕ ನ್ಯಾಯ, ಸಮಾಜವಾದ ಹಿನ್ನೆಲೆ ಇರೋ ಮುಖ್ಯಮಂತ್ರಿಗೆ ಕೊಡೋಕ್ಕೆ ಕೈ ಕಟ್ಟಾಕಿ ಅದು ಕಷ್ಟಪಟ್ಟು ಕೊಟ್ಟಿರೋದಕ್ಕೆ ಅವ್ರು ಇರೋದಕ್ಕೆ ಇಷ್ಟೇ ತೊಗೊಂಡಿದ್ದೀವಿ. ಆದರೂ ನಮಗೆ ಸಮಗ್ರ ಮೀಸಲಾತಿ ಬರಬೇಕು, ನಮ್ಮ ಪಾಲು ನಮಗೆ ಬರಬೇಕು. ಮುಂದಿನ ದಿನಗಳು ಅದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಮುಂದೆ ಬರೋ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಬೋದು, ಯಾರೇ ಆಗಿರಲಿ, ಅವರು ಕೂಡ ಅವರು ನಮಗೆ ಬೇಕಾಗಿರೋದು ಇದನ್ನು ನಾವು ಕೊಡಲಿಲ್ಲ ಅಂದರೆ, ಇವತ್ತು ನಾವೇನು ಸುಮ್ಮನೆ ಕೆಳಗಿಂದ ಗಲೀಜು ಕೆಲಸ ಮಾಡ್ಕೊತಿರೋದು. ನಮ್ಮಲ್ಲೂ ಅವೇರ್ನೆಸ್ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಶಿಕ್ಷಣ ಪಡೆದಿದ್ದೀವಿ, ಜಾಗೃತಿ ಬಂದಿದೆ, ನಮ್ಮ ಹಕ್ಕು ನಾವು ಎಲ್ಲೇ ಆದರೂ ನಾವು ಕೇಳುವಂಥದ್ದು ಬಂದಿದೆ. ಹಾಗಾಗಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ಯಾವುದೇ ಪಕ್ಷ ಆಗಲಿ ಅದರ